ಈಗ ಎಚ್.ಎಂ. ರೇವಣ್ಣ ವಿರುದ್ಧ ಈಗ ಕಾಂಗ್ರೆಸ್ನ ಕಾರ್ಯಕರ್ತನೇ ದೂರನ್ನ ಕೊಟ್ಟಿದ್ದಾರೆ. ಏನ್ ದೂರು ನೋಡೋಣ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಹಲ್ಲೆ, ಜಾತಿ ನಿಂದನೆಯ ಆರೋಪವನ್ನ ಮಾಡಿದ್ದಾರೆ. ಎಚ್.ಎಂ. ರೇವಣ್ಣ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಟ್ಟಿರೋದು. ಹಲ್ಲೆ ಮತ್ತು ಅಸಭ್ಯವಾಗಿ ವರ್ತಿಸಿದ್ದಾರೆ ಅನ್ನುವಂತ ದೂರಿದೆ. ಕಾಂಗ್ರೆಸ್ನ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಈ ದೂರನ್ನ ನೀಡಿರೋದು. ಎಚ್.ಎಂ. ರೇವಣ್ಣ ಬಳಿ ಮಾಹಿತಿಯನ್ನ ರಾಜ್ಯ ಮಹಿಳಾ ಆಯೋಗ ಈಗ ಕೇಳಿದೆ. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಹಲ್ಲೆ, ಜಾತಿ ನಿಂದನೆ, ಅಸಭ್ಯವಾಗಿ ವರ್ತಿಸಿರುವಂತಹ ದೂರು ಈಗ ದಾಖಲಾಗಿರೋದು. ನಂದಿನಿ ನಾಗರಾಜ್ ಅಂತ ಕಾಂಗ್ರೆಸ್ನ ಕಾರ್ಯಕರ್ತೆ ಹೋಗಿ ದೂರನ್ನ ನೀಡಿದ್ದಾರೆ. ಈಗ ಇನ್ನೊಂದು ಕಡೆಗೆ ಮಹಿಳಾ ಆಯೋಗವು ಕೂಡ ಈಗ ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದೆ. ಏನು ಎತ್ತ ಅಂತ ಹೇಳಿ ಎಚ್.ಎಂ. ರೇವಣ್ಣ ಅವರಿಂದ ಹೌದಾ ಅಂತ ಹೇಳಿ ಕೆಲವು ಸ್ಟ್ಯಾಂಡ್ಗಳು ಹೇಗೆ ಅಂತ ಹೇಳಿ ಅಲ್ಲಿ ನೋಡಿ. ಒಂದು ಕಡೆಗೆ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಮೊಬೈಲಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಕಾಂಗ್ರೆಸ್ನ ಕಾರ್ಯಕರ್ತೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಆಗಿರುವಂಥದ್ದು, ಹಲ್ಲೆ ಆಗಿರುವಂಥದ್ದು. ಎಚ್.ಎಂ. ರೇವಣ್ಣ ಅವರು ಈ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ನಾನು ಈಗಲೇ ಲೆಟರ್ ರೆಡಿ ಮಾಡಿ DCP ಅವರಿಗೆ ಕಂಪ್ಲೇಂಟ್ನ ಕಳಿಸ್ಕೊಡ್ತೇನೆ, ಲೆಟರ್ನ ಕಳಿಸ್ಕೊಡ್ತೇನೆ, ಮೇಲೂ ಮಾಡ್ತೀವಿ. ಆ್ಯಂಡ್ ವೇಟ್ ಮಾಡೋಣ. ಅವರು ಮತ್ತೆ ನನಗೆ ತನಿಖೆ ಮಾಡಿ ನನಗೆ ಅವರು ವಾಪಸ್ಸು ಉತ್ತರವನ್ನು ಕೊಟ್ಟಾಗ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ತೇನೆ. ಅಂದರೆ ಇದರಲ್ಲಿ ಅವರು ನಂದಿನಿ ಅವರು ಅವಾಚ್ಯ ಶಬ್ದ ಯೂಸ್ ಮಾಡಿದ್ದಾರೆ. ಆಮೇಲೆ ದಲಿತ ಮಹಿಳೆಯಾದ ನಾನು ನ್ಯಾಯಕ್ಕೆ ಬಂದಿದ್ದೇನೆ, ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ, ದೌರ್ಜನ್ಯ ಹಾಗೂ ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಅಂಥೇಳಿ ನನಗೆ ನಂದಿನಿಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಇದನ್ನು ಖಂಡಿತವಾಗ್ಲೂ ಈಗಲೇ ನಮ್ಮ ಹೈಗ್ರೌಂಡ್ ಸ್ಟೇಷನ್ಗೆ ಬರುವಂಥ DCP ಅವರಿಗೆ ಲೆಟ್ರ್ ಹಾಕ್ತೇನೆ. ಇದನ್ನು ತನಿಖೆ ಮಾಡಿ ನಮಗೆ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಯಾಕೆ ಏನು ಎಲ್ಲ ವರದಿಯನ್ನು ನಮಗೆ ಒಪ್ಪಿಸ್ಬೇಕು ಅಂತ ಕಳಿಸ್ತೇನೆ. ಆ ಹೆಣ್ಮಗಳಿಗೆ ನ್ಯಾಯ ಕೊಟ್ಬಿಟ್ಟು ನಮಗೆ ಕಳಿಸಿ ಅಂತ ಕಳಿಸ್ತೀವಿ ನಾವು.